ಅಕ್ರೂರ ಹೇಳಿದ ಹೇಗೆ ಯುದ್ಧ ಬೆಳೆದಿದ್ದಾರೆ ಮಕ್ಕಳು ಅಂತ 16 ವರ್ಷ ಆಯ್ತು. ನನ್ನ ನೋಡಿ, ನನ್ನ ಕಣ್ಣಲ್ಲಿ ಅವನಿನ್ನು ಎಳೆ ಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣಿದ್ರು ದಿನ ದಿನ ಬರುತ್ತೆ. ಮಕ್ಕಳನ್ನು ಬೆಳೆದು ನೋಡಿ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಹಾರೈಕೆ ಮಾಡಲಿಲ್ಲ, ಸದರನ್ನು ಕೇಳಿಲ್ಲ, ಜೋಗುಳ ಆಡಲಿಲ್ಲ. ನೋಡಿ ಯಾರೋ ಬಂದ ಆಗಿದೆ. ಓ ಮಹಾರಾಜ ಬಾ. ನಿದ್ದೆ ಬಂತ ಭಾವ. ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದ್ರೌವದ ಕಾಟವಿಲ್ಲ. ಬಾ ಕುಳಿತುಕೋ. ಶಭಾಷ್, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ರಾಜಕಾರಣಿ ಹಾಗೆ 10 ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿದ್ದಾಗ ಮುಚ್ಚಿದರು ಮುಚ್ಚದರೆಪ್ಪೆ. ಮೊದಲಿನಿಂದಲೂ ಬರೀ ತಮಾಷೆ ನೀನು. ದೇವಕ್ಕೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೆ ಕೊಡು. ಹಾಲ ಕುಡಿಯೋರು ನಾವು. ಹಾಲು ಗೀರು ಏನು ಹಿಡಿಸಲ್ಲ. ನಿಮಗೆ ಕ್ಷೀರಸಾಗರ ಮತನದ ಕತೆ ಗೊತ್ತಲ್ಲವೇ? ಹಾಲು ಗೀರು ಏನು ಬೇಡ ದೇವಕ್ಕೆ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು ಮಾತಾಡೋ ಮಹಾರಾಜ, ಮಾತಾಡೋ. ನೋಡಿದ್ಯಾ ನನ್ನ ಮೇಲೆ ನಿನಗೆ ಮೊದಲಿನಿಂದಲೂ ಅಷ್ಟೇ ಅಸಮಾಧಾನ. ನನ್ನ ತಂಗಿಯ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡಿದ್ಯಾ? ಸಂಬೋಳೆ ಹಾಕ್ಸಿದ್ದೇನೆ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿ. ಕೊರಳಿಗೆ 3 ಎಲೆ, ಕೈಗೆ 2 ಎಲೆ, ಕಾಲಿಗೆ 1 ಎಲೆ. 25 ವರ್ಷವಾಯ್ತಲ್ಲ ಮಾಡಿಸಿ, ಸ್ವಲ್ಪ ಕಪ್ಪಾಗಿದೆಯಾ? ಎಲ್ಲಾ ಚಿನ್ನದ್ದೇ. ಅದು ಪ್ರೀತಿ ಅಂದರೆ. ಇರ್ಲಿ ಬಿಡು, ನಾನು ನಿಮಗೆ ಇಂದು ಒಂದು ವಿಶೇಷ ಸುದ್ದಿ ಹೇಳಬೇಕು. ಇಂದು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ನಾನಾ ಕಡೆಯಿಂದ ಸಾಹಸಿ ಯುವಕರು ಬರ್ತಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕೆಂದು. ಇವತ್ತ ಬಿಲ್ಲ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ಲವೇ? ಅದೃಷ್ಟವಂತರು ನೀವು. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 10 ಹೊತ್ತಿಗೆ ಊಟ, 10 ಹೊತ್ತಿಗೆ ನಿದ್ದೆ. ಈ 4 ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನನ್ನ ಹೊರಗೆ ಹೋಗೋ ಹಾಗಿಲ್ಲ, ಒಂದು ನನ್ನ ಒಳಗೆ ಬರೋ ಹಾಗಿಲ್ಲ. ಆದ್ರೂ ಮುಕ್ಕು ಸೆರೆಮನೆಯೊಳಗೆ ಬಂದೇ ಬಿಟ್ಟು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕ್ಕೆ ನೀವು ಬಂಧನದಲ್ಲಿದ್ದು ಸ್ವತಂತ್ರರು. ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಳಿಗೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ತಕಪಕ ಕುಣಿಯುತ್ತಾ 16 ವರ್ಷದ ಹಿಂದೆ ಬಂದ ಮಕ್ಕಳೆಲ್ಲ ನನ್ನ ಕಣ್ಣು ಮುಂದೆ ಬಂದು ಬಿಡುತ್ತವೆ. ಹೇಳು ದೇವಕ್ಕೆ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದೆ. ನನಗೆ ಪಟ್ಟ ಬೇಡ, ಕೋಶ ಬೇಡ, ಪಗಡೆ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕ್ಕೆ, ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕ್ಕೆ ಹೇಳು, ನಾನು ನಂಬ್ತೀನಿ. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗು. ಮತ್ತೆ ಅದೇ ಬೊಗಳೆ ಹೆರೆಚ್ಚೆ. 16 ವರ್ಷದ ಹಿಂದೆ ಅದೆಷ್ಟೋ ಮಕ್ಕಳನ್ನು ಕೊಲ್ಲಿಸಿದೆ, ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ನಿನಗೆ ಹುಟ್ಟುವ ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು. ಆದರೆ ನಿನಗೆ ಹುಟ್ಟಿದ ಮಗು ಪುತ್ರ ಅಲ್ಲ, ಪುತ್ರಿ. ಅವನೇ ಆ ಗೊಲ್ಲರ ಗೋಕುಲ ಹುಡುಗ ಪಿಲ್ಲಂಗೋಯಿ ಕೃಷ್ಣ. ಅವನೇ ನಿಮ್ಮ ಮಗ. ಇರಬೇಕು ಏನು? ನಿಮ್ಮ ಮಗನೇ ಅವನು, ನನ್ನ ಸೋದರಳೇ ಅವನು. ಸುಳ್ಳು. ಕೃಷ್ಣ ನಮ್ಮ ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ. ಕೃಷ್ಣ ಯಶೋದೆಯ ಮಗ. ನಮ್ಮ ಮಗ ಅಲ್ಲ ಅವನು, ನಮ್ಮ ಮಗ ಅಲ್ಲ ಅವನು. ಹಾಗಾದ್ರೆ ಅವನನ್ನ ಕೊಂದ್ರೆ ನಿಮಗೆ ಏನು ಬೇಜಾರಿಲ್ಲ ಅಲ್ವಾ?